ನಮಸ್ಕಾರ. ಕಡೂರು ದುರ್ಗಾ ಡೆವೋಟಿ. ನಾನು ಬಂದು ಬ್ರಹ್ಮ ಡೆವೋಟಿ, ಸರಿನಾ? ಏನಿದ್ರು ಅವ್ರ ಹತ್ರ ಹೇಳ್ತೀವಿ. ಇವರು ಕಡೂರು ದುರ್ಗಾ ಹತ್ರ ಹೇಳ್ತಾರೆ ಕೆಲಸ ನಡೆಯುತ್ತೆ. ಲಾರಿ ಬರಬಹುದು. ಇದು ಬಂದು 2 ಡೇಸ್ ಮುಂಚೆನೆ ವೈರು ಇಲ್ಲ, ಇದು ಸೈಟು. ಇದೇ ಜಾಗನೇ ನಾವು ಬಂದು 2 ಡೇಸ್ ಮುಂಚೆ ಪಾಯಿಂಟ್ ಮಾಡಿದ್ದೀವಿ. ಮಾಡಿಬಿಟ್ಟು ಪಾರ್ಟಿ ನನಗೆ ಕೊಟೇಶನ್ ಕೊಡೋಕ್ಕೆ ಹೇಳಿದ್ರು, ನಾನು ಕಳಿಸಿಲ್ಲ. ಪರ್ಮಿಷನ್ ಲೆಟರ್ ತೊಗೊಳ್ಬೇಕು, 2.5 ತಿಂಗಳಾಗುತ್ತೆ, ಅದು ಒಳಗಡೆ ಕಳಿಸೋಣ ಅಂತ ಇತ್ತು. ಈಗ ಸಡನ್ನಾಗಿ ಫೋನ್ ಮಾಡಿಬಿಟ್ಟು ಹೇಳ್ತಾರೆ, ಸರ್ ಡ್ರಿಲ್ಲಿಂಗ್ ಆಗಿಬಿಟ್ಟಿದೆ, 950 ಆಗಿದೆ, ನೀರು ಬಂದಿಲ್ಲ, ಏನು ಮಾಡೋಣ ಅಂತ. ನಾನು ಏನು ಹೇಳೋಕ್ಕೆ ಬರ್ತಾಯಿದ್ದು ಅಂದರೆ, ನಮ್ಮ ಹತ್ರ ಪಾಯಿಂಟ್ ಚೆಕ್ ಮಾಡಿಬಿಟ್ಟು ಬೋರ್ ಹಾಕಿರಂದ್ರೆ ನಮಗೇನು ಕೋಪ ಇಲ್ಲ. ನೀವು ಬಂದು ವೈರ್ ಇಲ್ಲ, ಈ ಥರ ಬೇರೆ ಗಾಡಿನಲ್ಲಿ ಡ್ರಿಲ್ ಮಾಡ್ತಾಯಿದ್ದೀವಿ, ಈ ಟೈಮಿಗೆ ಶುರು ಮಾಡಿದ್ದೀವಿ, ಪೂಜೆ ಮಾಡ್ತಾಯಿದ್ದೀವಿ, ಹಿಂಗಾಗಿದೆ ಹಂಗಾಗಿದೆ ಅನ್ನೋ ವೀಡಿಯೋಗಳು ನೀವು ಹೇಳಿದರೆ, ಆ ವೀಡಿಯೋಗಳು ನಾವು ಲೈವ್ ವೀಡಿಯೋಗಳು ಅಪ್ಲೋಡ್ ಮಾಡ್ತೀವಿ. ಅಪ್ಲೋಡ್ ಮಾಡಿದರೆ ನಮ್ಮ ಯೂಟ್ಯೂಬ್ ವ್ಯೂವರ್ಸ್ಗಳು, ಸಬ್ಸ್ಕ್ರೈಬ್ಗಳು ಪ್ರಾರ್ಥನೆ ಮಾಡ್ತಾರೆ, ಸರಿನಾ? ಇದೇ ಥರನೇ ನಾನು ಜನವರಿ 15ಗೆ ಒಂದು ಬೋರ್ ಮಾಡಿದ್ದೀವಿ, ಯೂಟ್ಯೂಬ್ನಲ್ಲಿ ರೆಕಾರ್ಡ್ ಐತೆ ನೋಡಿ, ಸರಿನಾ? ನಾನು ಇದೇ ಥರನೇ ಒಂದು ಪಾಯಿಂಟ್ ಫೇಲ್ ಆಗಿದೆ, ಇನ್ನೊಂದು ಪಾಯಿಂಟ್ ಕೊಟ್ಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟು ಲೈವ್ ವಿಡಿಯೋ ಕೊಟ್ಟಿದ್ದೀವಿ, ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ. ಅವರು ಪ್ರಾರ್ಥನೆ ಮಾಡಿಕೊಂಡ್ರು, ಒಳ್ಳೆ ನೀರು ಬಂದಿದೆ, ಏನು ಪ್ರಾಬ್ಲಮ್ ಇಲ್ಲ. ಅದೇ ಥರ ಇವುಗಳು ನಾವು ಕೇಳ್ಕೊಳ್ತಾ ಇದ್ದೀವಿ. ಈ ವಿಡಿಯೋ ನೋಡೋರು ದಯವಿಟ್ಟು ನನಗೋಸ್ಕರ ಪ್ರಾರ್ಥನೆ ಮಾಡಿ, ನಮ್ಮ ಸಬ್ಸ್ಕ್ರೈಬರ್ಗಳು ಹಂಬಲ್ ರಿಕ್ವೆಸ್ಟ್ ಮಾಡ್ತಾಯಿದ್ವಿ. ಆಮೇಲೆ ನೋಡೋರು ಸರಿ ಪ್ರಾರ್ಥನೆ ಮಾಡ್ಕೊಳ್ಳಿ, ನೀರು ಬರಲಿ ಅಂತ, ಸರಿನಾ? ಚೆನ್ನಾಗಿ ನೀರು ಬರುತ್ತೆ. ನೀರು ಬಂದ ಮೇಲೆ ಅವರು ನನಗೆ ವಿಡಿಯೋ ಕಳಿಸ್ತಾರೆ, ಆ ವಿಡಿಯೋ ನಿಮಗೂ ಫಾರ್ವರ್ಡ್ ಮಾಡ್ತೀವಿ, ಸರಿನಾ? ಇದು ಬಿಟ್ಟು ನಾನು ಹೊಸೂರು ಬ್ರಹ್ಮಗೆ ಪೂಜೆ ಮಾಡಿ ಅಂತ ಹೇಳಿದ್ದೀವಿ. ಹೊಸೂರು ಬ್ರಹ್ಮಕ್ಕೆ ಪೂಜೆ ಮಾಡಿದರೆ ಏನದು 10 ರೂಪಾಯಿಗೆ ಹಾಲು ಪ್ಯಾಕೆಟು, 20 ರೂಪಾಯಿ ಚಾಕ್ಲೇಟು ತೊಗೊಂಡು ಬಂದು ಪೂಜೆ ಮಾಡಿದರೆ 3 ರಾಡೆ ಡ್ರಿಲ್ಲ ಮಾಡಿಬಿಡ್ತಾರೆ, ಸರಿನಾ? ಈಗಲೂ ಬಂದು ಏನು ಮಾಡಿದ್ದಾರೆ, ಅದೇ ಥರನೇ ಬಂದು ಪೂಜೆ ಮಾಡಿದ್ದಾರೆ. ಪೂಜೆ ಮಾಡಿದ ಮೇಲೆ ಗಾಡಿನೇ ನಿಲ್ಲಿಸ್ಬಿಟ್ರು, ಏನಂತ, ನಾವು ಬಿಟ್ಟು ಚೇಂಜ್ ಮಾಡ್ತೀವಿ ಅಂತ. ಸೊ ಅದು 2 ಅವರ್ ಗ್ಯಾಪ್ ಬಿಟ್ಟರೆ ಖಂಡಿತ ನೀರು ಬರುತ್ತೆ. 7:15ನಲ್ಲಿ ಒಂದು ಎಂಟಿ ಗ್ಯಾಪ್ ಬಂದಿದೆ ಅಂತ ಡ್ರಿಲ್ಲರ್ ಹೇಳ್ತಾ ಇದ್ದಾರೆ, ಸರಿನಾ? ಸ್ವಲ್ಪ ಮುಂಚೆನೂ ಮಾತಾಡಿದ್ದೆ, ಕಳಿಸಿದ್ರೆ ಈಗಲೂ ಏನು ತೊಂದರೆ ಇಲ್ಲ, ಟೈಮ್ ಐತೆ, 2 ಅವರ್ ಗ್ಯಾಪ್ ಐತೆ. ದಯವಿಟ್ಟು ಈಗ ಹೊಸ ರಾಡ್ ಹಾಕಿದ್ರೆ ಚೆನ್ನಾಗಿ ನೀರು ಬರಬೇಕು ಅಂತ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾವಾಗಲೂ ಮಾಡೋ ಥರ ನಿಮಗೆ ತುಂಬ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ವಿ, ಸರಿನಾ? ಇವರೇ ಕಸ್ಟಮರು, ಇದೇ ಜಾಗ, ಸರಿನಾ? ಈ ಗಾಡಿ ಬಂದು ನೋಡಿ 1000 ಫೀಟ್ ಮಾಡಿಬಿಟ್ಟಿದ್ದಾರೆ ಅಂತ ಒಂದು ಮಾತು ಹೇಳಿಲ್ಲ, ಸರಿನಾ? ಏನು ಪರವಾಗಿಲ್ಲ, ಏನು ನನಗೇನು ಬೇಜಾರಿಲ್ಲ. ನಾನು ಚೆಕ್ ಮಾಡಿದ ಪಾಯಿಂಟ್ ಬ್ರಹ್ಮದವರು ಮಿಸ್ಸೇ ಮಾಡಲ್ಲ, ಕೊಡ್ತಾರೆ. ನಮಗೆ ಬಿಟ್ಟು ಇನ್ನೊಬ್ಬರು ಇದ್ದಾರೆ, ಏನದು ಹೊಸೂರು ಇದು ಕಡೂರು ದುರ್ಗಾ ಡೆವೋಟಿ ಅಂತ, ಫಸ್ಟ್ ವೀಡಿಯೋ ನೋಡಿದ್ರಲ್ಲ, ಅವರು ನನಗೋಸ್ಕರ ಪ್ರಾರ್ಥನೆ ಮಾಡಿದರು, ಸರಿನಾ? ಈಗೇನೆ ಅವ್ರಿಗೂ ಥ್ಯಾಂಕ್ಸ್ ಹೇಳಿಬಿಟ್ಟು ಅವ್ರಿಗೇನೋ ದಕ್ಷಿಣ ಕೊಟ್ಬಿಟ್ಟು ಬರ್ತಾಯಿದ್ವಿ, ಸರಿನಾ? ಇದನ್ನು ತಿರುಗದ ನೀರು ಬಂದರೆ ಅವ್ರಿಗೆ ಹೋಗ್ಬಿಟ್ಟು ದಕ್ಷಿಣ ಕೊಟ್ಬಿಟ್ಟು ಬರ್ತೀವಿ, ಸರಿನಾ? ದಯವಿಟ್ಟು ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ಮೇಡಮ್ ಪುರಾದಿನ ಮಾಡ್ತಾ ಇದ್ದಾರೆ, ಚೆನ್ನಾಗಿ ನೀರು ಬರಬೇಕು. ಇದು ಆದಮೇಲೆ ಗಾಡಿ ಸ್ಟಾಪ್ ಮಾಡಿಬಿಟ್ರೆ ಬಿಟ್ಟು ಚೇಂಜ್ ಮಾಡ್ತಾರಂತ, ಒಳ್ಳೇದಾಗಲಿ, ಸರಿನಾ? ನೋಡಿ ಇದೇ ಥರ ಒಳ್ಳೆ ಪ್ರಾರ್ಥನೆ ಮಾಡ್ಕೊಳ್ಳಿ, ಸರಿನಾ? ಹಾಲು ಹಾಕ್ತಾರೆ, ಕರ್ಪೂರ ಹಾಕ್ತಾರೆ. ಓಂ ಬ್ರಹ್ಮದೇವ ಪೊಚ್ಚು, ಓಂ ಬ್ರಹ್ಮದೇವ ಪೊಚ್ಚು, ಓಂ ಬ್ರಹ್ಮದೇವ ಪೊಚ್ಚು, ಓಂ ಬ್ರಹ್ಮದೇವ ಪೊಚ್ಚು. ನೀರು ಬಂದೇ ಬರಬೇಕಮ್ಮ, ನೀರು ಬಂದೇ ಬರಬೇಕು, ನೀರು ಬಂದೇ ಬರಬೇಕು. ಓಂ ಬ್ರಹ್ಮದೇವ ಪೊಚ್ಚು, 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 ಓಂ ಬ್ರಹ್ಮದೇವ ಪೊಚ್ಚು. ನೀರು ಬರ್ತಾ ಇದೆ. ಮುಂಚೆ ಬಂದು ನಾವು ಡ್ರಿಲ್ ಮಾಡಿದ್ವಿ, ಇದೇ ಥರದ ಪ್ರಾಬ್ಲಮ್ ಇತ್ತು, ಇದೇ ಥರದ ಪೂಜೆ ಮಾಡಿದ್ವಿ. ಇದು ಬಂದು ಬೋರ್ವೆಲ್ ಪಾಯಿಂಟ್ ಚೆಕ್ ಮಾಡೋದು, MME ಬೋರ್ವೆಲ್ ಜೆ ಸರ್ವರಾಜ್ ಒಳ್ಳೆ ಪಾಯಿಂಟ್ ನಾವೇ ಚೆಕ್ ಮಾಡ್ತೀವಿ, ನಾವೇ ಡ್ರಿಲ್ಲಿಂಗ್ ಮಾಡಿ ನೀರು ತೋರಿಸ್ತೀವಿ. ಇಷ್ಟು ನೀರು ಬಂದಿದೆ, ಇದ್ರೂ ನಾವು ಬಂದು ಗ್ಯಾರಂಟಿ ಹೇಳಲ್ಲ. ನೀರು ಬಂದ ಮೇಲೆ ಏನು ಹೇಳ್ತೀವಿ, ಪಾರ್ಟಿ ಹಣೆ ಬರ ಚೆನ್ನಾಗಿದೆ, ಅವ್ರ ನಸೀಬ್ ಚೆನ್ನಾಗಿದೆ, ನೀರಿನ
ಋಣ ಅವ್ರಿಗೆ ಐತೆ, ಅದಕ್ಕೋಸ್ಕರ ನೀರು ಬಂದಿದೆ. ನಮ್ಮ ದೇವರು ಪ್ರಾರ್ಥನೆ ಐತೆ, ಅದರಿಂದ ನೀರು ಬರುತ್ತೆ, ಬಂದೇ ಬರುತ್ತೆ. ತುಂಬ ಧನ್ಯವಾದ.